ಒಮ್ಮೆ ಜೀವನದಲ್ಲಿ ಪ್ರತಿಯೊಬ್ಬರು ತಮ್ಮ ಅಂತರಾಳವನ್ನು ಓದಬೇಕು. ಯಾಕೆಂದರೆ ಹೊರಗಿನ ಜಗತ್ತು ನಮಗೆ ಸಾವಿರ ಮಾತು ಹೇಳುತ್ತದೆ, ಆದರೆ ನಮ್ಮ ಮನಸ್ಸು ಮಾತ್ರ ನಿಜವಾದ ಮಾತು ಹೇಳುತ್ತದೆ. ಬೆಳಗ್ಗೆ ಕಣ್ಣು ತೆರೆದ ಕ್ಷಣದಿಂದ ರಾತ್ರಿ ಮಲಗುವ ತನಕ ನಾವು ಯಾರಿಗೋ ಸಾಬೀತು ಮಾಡೋ ಪ್ರಯತ್ನದಲ್ಲೇ ಬದುಕುತ್ತಿದ್ದೇವೆ. ಜನ ಏನು ಅಂದುಕೊಳ್ತಾರೆ, ಯಾರು ಮೆಚ್ಚುತ್ತಾರೆ, ಯಾರಿಗಿಂತ ನಾವು ಮುಂದೆ ಹೋಗಬೇಕು, ಇದೆಲ್ಲದರ ನಡುವೆ ನಾವು ನಮ್ಮನ್ನೇ ಮರೆತು ಬಿಡ್ತೀವಿ. ಆದರೆ ಒಂದು ಸತ್ಯ ಇದೆ, ಎಷ್ಟು ಜನರ ಮಧ್ಯೆ ಇದ್ದರೂ ಕೆಲವೊಮ್ಮೆ ಮನಸ್ಸು ಖಾಲಿ ಅನಿಸುತ್ತದೆ. ಯಾಕೆ ಗೊತ್ತಾ? ಯಾಕಂದರೆ ನಾವು ಎಲ್ಲರ ಜೊತೆ ಸಮಯ ಕಳೆಯುತ್ತೇವೆ, ಆದರೆ ನಮ್ಮ ಜೊತೆ ನಾವು ಸಮಯ ಕಳೆಯುವುದೇ ಇಲ್ಲ. ಒಮ್ಮೆ ಮೌನದಲ್ಲಿ ಕುಳಿತು ನೋಡಿ, ಯಾವ ಹಾಡು ಇಲ್ಲ, ಯಾವ ಮೊಬೈಲ್ ಇಲ್ಲ, ಯಾವ ಮಾತುಗಳೂ ಇಲ್ಲ. ಆ ಕ್ಷಣದಲ್ಲಿ ನಮ್ಮೊಳಗಿನ ನಿಜವಾದ ವ್ಯಕ್ತಿ ಮಾತನಾಡಲು ಶುರು ಮಾಡುತ್ತಾನೆ. ಅವನು ಕೇಳುತ್ತಾನೆ, ನೀನು ಖುಷಿಯಾಗಿದೆಯಾ? ನೀನು ಮಾಡ್ತಿರೋದು ನಿನಗೆ ಇಷ್ಟವೇ? ನೀನು ಬದುಕುತ್ತಿರುವ ಜೀವನ ನಿಜವಾಗಿಯೂ ನಿನ್ನದೇನಾ ಅಂತ. ಈ ಪ್ರಶ್ನೆಗಳು ಸ್ವಲ್ಪ ಕಠಿಣ ಅನಿಸಬಹುದು, ಆದರೆ ಅವೇ ಜೀವನ ಬದಲಾಯಿಸುವ ಪ್ರಶ್ನೆಗಳು. ಹೊರಗಿನ ಜಗತ್ತು ನಮಗೆ ತಾತ್ಕಾಲಿಕ ಸಂತೋಷ ಕೊಡಬಹುದು, ಆದರೆ ಶಾಂತಿ ಕೊಡೋದು ನಮ್ಮ ಅಂತರಾಳ ಮಾತ್ರ. ಕೆಲವರಿಗೆ ದುಡ್ಡು ಸಿಕ್ಕರೂ ನೆಮ್ಮದಿ ಇರೋದಿಲ್ಲ, ಕೆಲವರಿಗೆ 1000 ಸ್ನೇಹಿತರು ಇದ್ದರೂ ಒಂಟಿತನ ಹೋಗೋದಿಲ್ಲ. ಯಾಕಂದರೆ ಮನಸ್ಸು ತೃಪ್ತಿಯಾಗಿಲ್ಲ ಅಂದರೆ ಏನೂ ಸಾಕಾಗೋದಿಲ್ಲ. ನಮ್ಮೊಳಗೆ ಒಂದು ಪ್ರಪಂಚ ಇದೆ, ಅಲ್ಲಿ ಕನಸುಗಳಿವೆ, ಭಯಗಳಿವೆ, ಗಾಯಗಳಿವೆ ಮತ್ತು ಯಾರಿಗೂ ಕಾಣದಷ್ಟು ನಿಜವಾದ ಭಾವನೆಗಳಿವೆ. ಆ ಅಂತರಾಳವನ್ನು ಒಮ್ಮೆ ಅರಿತುಕೊಂಡರೆ ನಾವು ಬದಲಾಗುತ್ತೇವೆ. ಮಾತು ಬದಲಾಗುತ್ತದೆ, ಆಲೋಚನೆಗಳು ಬದಲಾಗುತ್ತದೆ, ಜೀವನ ನೋಡೋ ದೃಷ್ಟಿಯೇ ಬದಲಾಗುತ್ತದೆ. ಆಮೇಲೆ ನಮಗೆ ಗೊತ್ತಾಗುತ್ತದೆ, ನಿಜವಾದ ಶಕ್ತಿ ಹೊರಗಿಲ್ಲ, ಅದು ನಮ್ಮೊಳಗೆ ಇದೆ ಅಂತ. ಹಾಗಾಗಿ ಜೀವನದಲ್ಲಿ ಒಮ್ಮೆ ಆದರೂ ನಿಮ್ಮೊಳಗೆ ಇಳಿಯಿರಿ, ನಿಮ್ಮ ಮನಸ್ಸನ್ನು ಓದಿ, ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಿ, ನಿಮ್ಮ ಕನಸುಗಳ ಜೊತೆ ಮಾತನಾಡಿ. ಯಾಕಂದರೆ ಈ ಜಗತ್ತಿನಲ್ಲಿ ಎಲ್ಲವೂ ಸಿಗಬಹುದು, ಆದರೆ ನಮ್ಮದೇ ಅಂತರಾಳ ಕೊಡುವ ಅನುಭವ ಬೇರೆಲ್ಲೂ ಸಿಗೋದಿಲ್ಲ.